ನಿನ್ನೆ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಮನೆಯವ್ರು ಕೇಳಿದ್ರು, ಅಲ್ರಿ ಆರ್ಥರೈಟಿಸ್ ಅಂತಿದ್ದೀರಲ್ಲ, ಈ ಆರ್ಥರೈಟಿಸ್ ಅಂದರೆ ಏನು? ನನಗೇ ಅರ್ಥ ಆಗ್ತಿಲ್ಲ, ಬೇರೆಯವ್ರಿಗೆ ಹಿಂಗೆ ಅರ್ಥ ಆಗಬೇಕು ಅಂತ. ಆವಾಗ ಅಂದ್ಕೊಂಡೆ ನಾನು, ಅಯ್ಯೋ ನಾನು ಬುಕ್ಕಲ್ಲಿ ಓದ್ಬಿಟ್ಟಿದ್ದೀನಿ ಆರ್ಥರೈಟಿಸು, ಅಲ್ಲಿ ಇಲ್ಲಿ ಕೇಳಿದ್ದೀನಿ, ಆದರೆ ಜನರಿಗೆ ಗೊತ್ತಿದೆ ಆರ್ಥರೈಟಿಸ್ ಅಂದರೆ ಏನು ಅಂತ. ಅದಕ್ಕೋಸ್ಕರ ಏನು ಮಾಡಿದೆ, ಕೂತ್ಕೊಂಡು ಯೋಚನೆ ಮಾಡಿದಾಗ ಒಂದು ಆಲೋಚನೆ ಬಂತು. ಫಸ್ಟ್ ಆಫ್ ಆಲ್ ಆರ್ಥರೈಟಿಸ್ ಅಂದರೆ ಏನು? ಆರ್ಥರೈಟಿಸ್ ಅಂದರೆ ಜಾಯಿಂಟಲ್ಲಿರೋ ನೋವು ಮತ್ತು ಇನ್ಫ್ಲಮೇಷನ್ ಅಂತ. ನೋವು ಮತ್ತು ಊತ, ಯಾವುದೇ ಜಾಯಿಂಟಲ್ಲಿ ನೋವು ಮತ್ತು ಊತ ಬಂದರೆ ಇದಕ್ಕೆ ಆರ್ಥರೈಟಿಸ್ ಅಂತೀವಿ. ಸೊ ಹಾಗಂತ ಹೇಳಿದ್ರೆ ಇದು ಜ್ವರ ಇದ್ದಂಗೆ. ಜ್ವರನೂ ಏನೋ ಒಂದು ಸಿಂಪ್ಟಮ್. ಜ್ವರ ಎಷ್ಟೊಂದು ಕಾರಣಕ್ಕೆ ಬರ್ಬೋದು. ಯಾರಿಗಾದರೂ ನೆಗಡಿ ಆದಾಗ ಜ್ವರ ಬರುತ್ತೆ, ಮಲೇರಿಯಾ ಆದಾಗ ಜ್ವರ ಬರುತ್ತೆ, ಇವಾಗ ತುಂಬ ಡೆಂಗು ಸೀಸನ್ ನಡೀತಾ ಇದೆ, ಡೆಂಗು ಆದಾಗ ಜ್ವರ ಬರುತ್ತೆ, ಚಿಕನ್ ಗುನ್ಯಾ ಆದಾಗ ಜ್ವರ ಬರುತ್ತೆ. ಹಾಗಂತ ಜ್ವರನೇ ಕಾಯಿಲೆನಾ? ಅಲ್ಲ. ಜ್ವರ ಒಂದು ಸಿಂಪ್ಟಮ್. ಯಾವುದರಿಂದ ಜ್ವರ ಬರುತ್ತೆ? ಜ್ವರ ಬರೋದು ಯಾವುದೋ ಒಂದು ಇನ್ಫೆಕ್ಷನಿಂದ ಬರುತ್ತೆ. ಅದೇ ರೀತಿ ಆರ್ಥರೈಟಿಸು ಒಂದು ಸಿಂಪ್ಟಮ್. ಇದು ನಾನಾ ಕಾರಣಗಳಿಂದ ಬರ್ಬೋದು. ಸೊ ಆರ್ಥರೈಟಿಸ್ ಯಾವಾಗಲೂ ಒಂದು ಕಾಯಿಲೆ ಹೆಸರಲ್ಲ, ಆರ್ಥರೈಟಿಸ್ ಒಂದು ಸಿಂಪ್ಟಮ್. ಆಯಿತು. ಹೀಗಿದ್ದಾಗ ಆರ್ಥರೈಟಿಸ್ ಬಂದವ್ರಿಗೆ ಅಥವಾ ಮಂಡಿ ನೋವು ಬಂದವ್ರಿಗೆ ಯಾವ ಕಾಯಿಲೆ ಅಂತ ಹೇಗೆ ಕಂಡುಹಿಡಿಯೋದು? ಇದಕ್ಕೆ ನಾವು ಒಂದು ಅರ್ಥ ಮಾಡ್ಕೋಬೇಕು. ಈ ಮಂಡಿ ನೋವು ಇಲ್ಲ ಜಾಯಿಂಟ್ ನೋವು ಏನಿದೆಯಲ್ಲ, ಆರ್ಥರೈಟಿಸ್ ಏನಿದೆಯಲ್ಲ, ಅದು ಮುಖ್ಯವಾಗಿ ಎರಡು ವಿಧದ್ದಿರುತ್ತೆ. ಒಂದು ಇನ್ಫ್ಲಮೇಟ್ರಿ ಅಂತೀವಿ, ಇನ್ನೊಂದು ನಾನ್ ಇನ್ಫ್ಲಮೇಟ್ರಿ ಅಂತೀವಿ. ಇನ್ಫ್ಲಮೇಟ್ರಿ ಅಂದರೆ ಊತ ಇರುವಂಥದ್ದು, ನಾನ್ ಇನ್ಫ್ಲಮೇಟ್ರಿ ಅಂದರೆ ಊತ ಇಲ್ಲದಿರುವಂಥದ್ದು. ಸೊ ಈ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಹೆಂಗಿರುತ್ತೆ ಅಂದರೆ, ಇನ್ಫ್ಲಮೇಟ್ರಿ ಆರ್ಥರೈಟಿಸಲ್ಲಿ ಸಾಧಾರಣವಾಗಿ ಒಂದಕ್ಕಿಂತ ಹೆಚ್ಚಿನ ಜಾಯಿಂಟ್ಸ್ ಇರುತ್ತೆ. ಒಂದಕ್ಕಿಂತ ಹೆಚ್ಚಿನ ಜಾಯಿಂಟ್ಸಲ್ಲಿ ನೋವಿರುತ್ತೆ. ಜಾಯಿಂಟಲ್ಲಿ ಮುಂಚೆನೇ ಹೇಳಿದಾಗೆ ಊತ ಇರುತ್ತೆ. ಆ ಜಾಯಿಂಟ್ನ ಮುಟ್ಟಿದಾಗ ಸ್ವಲ್ಪ ಬಿಸಿಯಾಗಿರುತ್ತೆ. ಅದಾದಮೇಲೆ ಜಾಯಿಂಟ್ನ ಆ ಕಡೆ ಈ ಕಡೆ ಅಲ್ಲಾಡಿಸೋದೆಲ್ಲನೂ ಕಷ್ಟ ಆಗಿರುತ್ತೆ. ಇದಕ್ಕೆ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತೀವಿ. ಒಂದು ವಿಶೇಷತೆ ಇದೆ. ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಯಾವಾಗಾದರೂ ನಾವು ಏನಾದ್ರು ಕೆಲಸ ಮಾಡಿದಾಗ ಅಥವಾ ನಾವು ಮೂಮೆಂಟ್ಸ್ ಮಾಡಿದಾಗ ಈ ನೋವು ಕಡಿಮೆ ಆಗುತ್ತೆ. ಅದೇ ಈಗ ನಾನ್ ಇನ್ಫ್ಲಮೇಟ್ರಿ ಆರ್ಥರೈಟಿಸ್, ಊತ ಇಲ್ದಿರೋಂಥ ಆರ್ಥರೈಟಿಸ್ ನೋಡಿದ್ರೆ ಮೆಟ್ಲು ಹತ್ತಾಗ ನೋವು ಜಾಸ್ತಿ ಆಗುತ್ತೆ. ಅಂದರೆ ನಾವು ಕೆಲಸ ಮಾಡಿದಾಗ ಅದ್ರ ನೋವು ಹೆಚ್ಚಾಗುತ್ತೆ. ಅದೇ ರೆಸ್ಟ್ ತಗೊಂಡಾಗ ನೋವು ಕಡಿಮೆ ಆಗುತ್ತೆ. ಊತ ಅಷ್ಟಿರಲ್ಲ. ನೋಡಿದ್ರೆ ಆ ಜಾಗನ ಮುಟ್ಟಿದ್ರೆ ಅಷ್ಟು ಬಿಸಿಯಾಗಿರಲ್ಲ. ಸೊ ಇದಕ್ಕೆ ನಾನ್ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತೀವಿ. ಇವಾಗ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಯಾಕಾಗುತ್ತೆ? ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ನಮ್ಮ ಶರೀರದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಅಲ್ಲಿರೋ ಪ್ರಾಬ್ಲಮಿಂದ ಆಗುತ್ತೆ. ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ, ಇಲ್ಲ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತೀವಿ. ಈ ಥರ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇನ್ಫ್ಲಮೇಟ್ರಿ ಡಿಸೀಸ್ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಬಂತು ಅಂತ ಹೇಳಿದ್ರೆ ಅದರಿಂದ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಕಂಡುಬರ್ಬೋದು. ಈಗ ಯಾವುದಪ್ಪ ಈ ಆಟೋ ಇಮ್ಯೂನ್ ಡಿಸೀಸ್? ಹೆಸರು ಹೇಳಿ ಸ್ವಲ್ಪ. ರುಮೆಟಾಯ್ಡ್ ಆರ್ಥರೈಟಿಸ್ ಎಲ್ಲರೂ ಕೇಳಿರ್ತೀರ ಸಾಧಾರಣವಾಗಿ. ರುಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲೊಂದು ಇರುತ್ತೆ. ರುಮೆಟಾಯ್ಡ್ ಆರ್ಥರೈಟಿಸ್ ಶರೀರದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಜಾಸ್ತಿಯಾಗಿ ಕೆಲಸ ಮಾಡಿ ನಮಗೆ ಆರ್ಥರೈಟಿಸ್ ಉಂಟು ಮಾಡೋದು ರುಮೆಟಾಯ್ಡ್ ಆರ್ಥರೈಟಿಸ್. ಅದೇ ಥರ ಸೋರಿಯಾಟಿಕ್ ಆರ್ಥರೈಟಿಸ್, ಸ್ಪಾಂಡೈಲೋ ಆರ್ಥರೈಟಿಸ್, ಇವೆಲ್ಲನೂ ಅನೇಕ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಕೆಳಗಡೆ ಬರುವಂಥದ್ದು. ಹಾಗಿದ್ರೆ ನಾನ್ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಯಾವ್ದು ಡಾಕ್ಟ್ರೆ? ನಾನ್ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅನ್ನೋದು ಸಾಧಾರಣವಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಇದು ಜಾಯಿಂಟ್ ಬಂದು ಸವಿಯೋದ್ರಿಂದ ಆಗುತ್ತೆ. ಜಾಯಿಂಟ್ ಸವಿತಾ ಅಂತೀವಿ, ಅದರಿಂದ ಆಗುತ್ತೆ. ಇದು ವಯಸ್ಸಾದವ್ರಿಗೆ ಅಷ್ಟೇ ಆಗುತ್ತಾ? ಇಲ್ಲ, ಇದು ಯಾರಿಗೆ ಬೇಕಾದ್ರೂ ಆಗ್ಬೋದು. ಆದರೆ ಸಾಧಾರಣವಾಗಿ 50 ವರ್ಷದ ಮೇಲೆ ಕಂಡುಬರುತ್ತೆ. ಇದು ಕಾಮನ್ ಆಗಿರೋದು ಯಾವ್ಯಾವ ಜಾಯಿಂಟ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ? ಕಾಲು ಮಂಡಿ ಅಥವಾ ಕೆಲವರಿಗೆ ಕೈಯಲ್ಲಿ, ಆಮೇಲೆ ಕೆಲವರಿಗೆ ಬೆನ್ನು, ಇವೆಲ್ಲನೂ ಆಸ್ಟಿಯೋ ಆರ್ಥರೈಟಿಸಿಂದ ಇನ್ವಾಲ್ವ್ ಆಗ್ಬೋದು. ಅದೇ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಯಾವ್ಯಾವ್ದು ಇನ್ವಾಲ್ವ್ ಆಗುತ್ತೆ ಡಾಕ್ಟ್ರೆ? ಇನ್ಫ್ಲಮೇಟ್ರಿ ಆರ್ಥರೈಟಿಸಲ್ಲಿ ಕೈ, ಕಾಲು, ಹೇಳಬೇಕು ಅಂತ ಹೇಳಿದ್ರೆ ಒಬ್ಬರ ಶರೀರದಲ್ಲಿ 350 ಜಾಯಿಂಟ್ಗಳಿರ್ತವೆ.
ಅದರಲ್ಲಿ ಯಾವ್ದು ಬೇಕಾದ್ರೂ ಇನ್ವಾಲ್ವ್ ಆಗ್ಬೋದು ಇನ್ಫ್ಲಮೇಟರಿ ಆರ್ಥ್ರೈಟಿಸಲ್ಲಿ. ಬೆನ್ನಿನ ಮೂಳೆ ಕೂಡ ಇನ್ಫ್ಲಮೇಟರಿ ಆರ್ಥ್ರೈಟಿಸಲ್ಲಿ ಇನ್ವಾಲ್ವ್ ಆಗ್ಬೋದು. ಇದಕ್ಕೆ ಸ್ಪಾಂಡೈಲೋ ಆರ್ಥ್ರೈಟಿಸ್ ಇಲ್ಲ ಆ್ಯಂಕಲೋಸಿಂಗ್ ಸ್ಪಾಂಡೈಲೈಟಿಸ್ ಅಂತೀವಿ. ಓಕೆ, ಇನ್ಫ್ಲಮೇಟ್ರಿ ನಾನ್ ಇನ್ಫ್ಲಮೇಟ್ರಿ ಎರಡು ಗೊತ್ತಾಗೋಯಿತು. ನಮಗೆ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಅದು ಕಾಯಿಲೆ ಅಲ್ಲ, ಅದು ಕಾಯಿಲೆದೊಂದು ಲಕ್ಷಣ ಅಂತಲೂ ಗೊತ್ತಾಯಿತು. ಇವಾಗ ಇದೆಲ್ಲ ಯಾಕೆ ಆಗುತ್ತೆ, ನಮಗೆ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಯಾಕೆ ಆಗುತ್ತೆ ಅಂತ ಕೇಳ್ಬೋದು ನೀವು. ಇಮ್ಯೂನ್ ಸಿಸ್ಟಮ್ ಚೆನ್ನಾಗೇ ಇದೆ, ನಾನು ಎಲ್ಲನೂ ಮಾಡ್ತಿದ್ದೀನಿ, ಕರೆಕ್ಟಾಗಿ ಊಟ ಮಾಡ್ತಿದ್ದೀನಿ, ಏನೂ ಹವ್ಯಾಸಗಳಿಲ್ಲ, ಯಾತಕ್ಕೋಸ್ಕರ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಆಗೋಯ್ತು ನನಗೆ ಅಂತ ಕೇಳ್ಬೋದು ನೀವು. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೊಂದು ಉದಾಹರಣೆ ನೆನಪು ಬರುತ್ತೆ. ಇವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆಯಲ್ಲ, ನಮ್ಮ ಇಮ್ಯೂನ್ ಸಿಸ್ಟಮ್ ಮನೇಲಿ ಸಾಕಿರೋ ನಾಯಿ ಥರ. ಇದ್ರ ಕೆಲಸ ಏನು? ಹೊರಗಡೆಯಿಂದ ಬರೋ ಕಳ್ಳರನ್ನ ತಡೆಯೋದು, ಅದಷ್ಟೇ ಕೆಲಸ. ಅವ್ರು ಬಂದರೆ ಬೊಗಳುತ್ತೆ, ಕಚ್ಚುತ್ತೆ, ಹೆದರಿಸುತ್ತೆ, ಏನೋ ಒಂದು ಮಾಡಬೇಕು. ಅದೇ ಮನೆಯವ್ರು ಬಂದಾಗ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಬಾಲಲ್ಲಿ ಆಡಿಸ್ಕೊಂಡು ಆಟ ಆಡ್ತಾ ಇರಬೇಕು. ಆವಾಗಷ್ಟೇ ಅದು ನಮ್ಮ ಸಾಕಣೆ ಆಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮು ಹಾಗೆ. ಹೊರಗಡೆಯಿಂದ ಬರೋ ಕೀಟಾಣುಗಳು, ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಫಂಗಸ್ ಆಗಲಿ, ಯಾವುದೇ ಒಂದು ಫಾರಿನ್ ಬಾಡಿ ಏನಂತೀವಿ ಹೊರಗಡೆಯಿಂದ ಬರೋದು, ಅದನ್ನ ತಡೆಯೋಕ್ಕೋಸ್ಕರ ಇರೋದು ನಮ್ಮ ಇಮ್ಯೂನ್ ಸಿಸ್ಟಮ್. ಇದೇನಾಗುತ್ತೆ, ಒಂದೊಂದು ಸಲ ನಮ್ಮ ಮನೆಯಲ್ಲಿರೋ ನಾಯಿಗೆ ಏನೋ ಒಂದು ಆಗೋಗುತ್ತೆ, ಇರಿಟೇಷನ್ ಆಗೋಗುತ್ತೆ, ಇಲ್ಲ ಹುಚ್ಚನಾಯಿ ಕಚ್ಚಿರುತ್ತೆ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ನಮ್ಮ ಮನೆಯವ್ರನ್ನೇ ಕಚ್ಚೋಕ್ಕೆ, ನಮ್ಮ ಮನೆಯವ್ರಿಗೆ ಬೊಗಳೋದು, ನಮ್ಮ ಮನೆಯವ್ರಿಗೆ ಹೋಗಿ ಪರ್ಚೋದು, ಏನೋ ಒಂದು ಮಾಡ್ತಾ ಇರುತ್ತೆ, ನಮ್ಮ ಮನೆಯವ್ರನ್ನೇ ಅಟ್ಯಾಕ್ ಮಾಡುತ್ತೆ. ಅದೇ ರೀತಿ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡಿಸ್ಫಂಕ್ಷನ್ ಆಗೋದ್ರೆ, ಸ್ವಲ್ಪ ಅದ್ರದ್ದು ಅಡ್ಜಸ್ಟ್ಮೆಂಟ್ ತಪ್ಪೋದ್ರೆ, ನಮ್ಮ ಶರೀರದ ಏನೇನು ಅಂಗಗಳಿದೆಯೋ ಅದ್ರ ಅಗೇನ್ಸ್ಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದು ಕನ್ಫ್ಯೂಷನ್ ಆಗೋಗುತ್ತೆ, ಹೊರಗಡೆಯಿಂದ ಬಂದಿದ್ದು ಯಾವುದು, ಒಳಗಡೆ ಇರೋದು ಯಾವುದು ಅಂತ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗುತ್ತೆ ಇಮ್ಯೂನ್ ಸಿಸ್ಟಮ್ಗೆ. ಈ ರೀತಿ ಇದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಎಲ್ಲಿ ಬೇಕಾದ್ರೂ ಹೋಗಿ ಅಟ್ಯಾಕ್ ಮಾಡ್ಬೋದು. ಒಂದು ನಮ್ಮ ಜಾಯಿಂಟ್ನ ಅಟ್ಯಾಕ್ ಮಾಡುತ್ತೆ, ಇಲ್ಲ ನಮ್ಮ ಕಿಡ್ನಿ ಮೇಲೆ ದಾಳಿ ಹಾಕುತ್ತೆ, ಇಲ್ಲ ನಮ್ಮ ಚರ್ಮದ ಮೇಲೆ ಏನೋ ಪ್ರಾಬ್ಲಮ್ ತರುತ್ತೆ, ಇಲ್ಲ ಎಲ್ಲನೂ ತರುತ್ತೆ. ಒಬ್ಬೊಬ್ರಿಗೆ ಮಂಡಿ ನೋವು ಇರುತ್ತೆ, ಚರ್ಮದ ಪ್ರಾಬ್ಲಮ್ಮು ಇರುತ್ತೆ, ಒಬ್ಬೊಬ್ರಿಗೆ ಮಂಡಿ ನೋವು ಇರುತ್ತೆ, ಜ್ವರನೂ ಇರುತ್ತೆ. ಈ ಥರ ಇದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಶರೀರದ ಮೇಲೇ ದಾಳಿ ಮಾಡ್ತಿದೆ ಅಂತ ಅರ್ಥ. ಹೀಗಿದ್ದಾಗ ನಾವೇನು ಮಾಡ್ಬೋದು? ಹೀಗಿದ್ದಾಗ ನಾವು ಅದನ್ನ ಅಡ್ಜಸ್ಟ್ ಮಾಡ್ತೀವಿ. ಯಾವ ರೀತಿ ಅಡ್ಜಸ್ಟ್ ಮಾಡ್ತೀವಿ? ಈಗ ನಾಯಿಗೆ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನ ಕಳಿಸ್ಬಿಡ್ತೀವಿ ಎಲ್ಲಿಗಾರು, ಅಥವಾ ನಾವು ಬ್ಲೂ ಕ್ರಾಸ್ ಅವ್ರಿಗೆ ಕಳಿಸ್ಬಿಟ್ಟು ಅಲ್ಲಿ ಕಳಿಸ್ಬಿಡ್ತೀವಿ. ಆದರೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಆ ಥರ ಮಾಡೋಕ್ಕಾಗಲ್ಲ, ಕಳ್ಸೋಕ್ಕಾಗಲ್ಲ. ಸೊ ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೋದು, ಅದ್ರದ್ದು ಇಂಪ್ಯಾಕ್ಟ್ನೆಲ್ಲ ಕಡಿಮೆ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು, ಇಲ್ಲ ಫುಲ್ ಕಡಿಮೆ ಮಾಡ್ಬೋದು. ನಮ್ಮ ಸಿವಿಯಾರಿಟಿ ಹೇಗಿದೆ, ನಮಗಿರೋ ಕಾಯಿಲೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ, ಇದನ್ನೆಲ್ಲ ತಿಳ್ಕೊಂಡು ಅದನ್ನ ಕಡಿಮೆ ಮಾಡ್ಕೋತಾ ಹೋಗ್ಬೋದು. ಹಾಗಿದ್ರೆ ಗೊತ್ತಾಯಿತು ಡಾಕ್ಟ್ರೆ, ಇಮ್ಯೂನ್ ಸಿಸ್ಟಮ್ ಅಂದರೆ ಏನು, ಅದ್ರ ಕೆಲಸ ಏನು, ಅದು ಈಗ ಸರಿಯಾಗಿ ಕೆಲಸ ಮಾಡದಿದ್ರೆ ಏನಾಗುತ್ತೆ ಅಂತಲೂ ಗೊತ್ತಾಗೋಯ್ತು. ಆದರೆ ನನಗೆ ಯಾಕೆ ಬಂತು? ಮೊದಲೇ ಕೇಳಿದ್ನಲ್ಲ, ನಾನು ಎಲ್ಲನೂ ಮಾಡ್ತಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಕರೆಕ್ಟಾಗಿ ಊಟ ಮಾಡ್ತಿದ್ದೀನಿ, ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಏನು ಹವ್ಯಾಸ ಇಲ್ಲ, ನನಗೆ ಯಾಕೆ ಬಂತು ಡಾಕ್ಟ್ರೇ? ಇದು ಒಂದು ಇವಾಲ್ವಿಂಗ್ ಫೀಲ್ಡ್ ಅಂತೀವಿ. ಇನ್ನೂ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ಇದು ಯಾಕೆ ಬರ್ತಾ ಇದೆ ಜನರಿಗೆ ಅಂತ. ಆದರೂ ಕೆಲವೊಂದು ವಿಷಯ ಇದೆ. ಏನಪ್ಪ ಅಂದರೆ, ಒಂದು ಜೆನೆಟಿಕ್ಸ್ ಇರುತ್ತೆ, ನಮಗೆಲ್ರಿಗೂ ಒಂದು ಜೀನ್ ಇರುತ್ತೆ, ಜೀನ್ಸ್ ನಮ್ಮ ತಂದೆ ತಾಯಿಯಿಂದ ಬಂದಿರುತ್ತೆ. ಅದರಲ್ಲಿ ಏನೋ ಈ ಕಾಯಿಲೆದು ಯಾವುದೋ ಒಂದು ಅಂಶ ಇರುತ್ತೆ, ಆದರೆ ಎಲ್ರಿಗೂ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಈ ಜೆನೆಟಿಕ್ಸ್ ಏನಿದೆ ಅದು ಎನ್ವೈರ್ಮೆಂಟ್ ಅಂದರೆ ಹೊರಗಿನ ಪರಿಸರದ ಕಾರಣ ಬೇರೆ ಏನೇನಿರುತ್ತೋ, ಧೂಳಿರ್ಬೋದು, ಸಿಲಿಕಾ ಡಸ್ಟ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಇದರಿಂದೆಲ್ಲ ಈ ಜೆನೆಟಿಕ್ ಕಾಂಪೊನೆಂಟ್ ಏನಿದೆ ಅದು ಟ್ರಿಗರ್ ಆಗೋಗುತ್ತೆ. ಟ್ರಿಗರ್ ಆದಾಗ ಈ ಆಟೋ ಇಮ್ಯೂನ್ ಇನ್ಫ್ಲಮೇಟ್ರಿ ಕಾಯಿಲೆಗಳು ಅಂಥವ್ರಲ್ಲಿ ಕಂಡುಬರುತ್ತೆ. ಸೊ ಯಾರಿಗೆ ಹೇಗೆ ಟ್ರಿಗರ್ ಆಗುತ್ತೆ, ಏನಾಗುತ್ತೆ, ಯಾತಕ್ಕೋಸ್ಕರ ಆಯಿತು, ಇವೆಲ್ಲ ಇನ್ನೂ ಗೊತ್ತಿಲ್ಲ ಯಾರಿಗೂ. ಆದರೂ ನಮಗೇನು ಗೊತ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಇಮ್ಯೂನಿಟಿ ಅಥವಾ ಇಮ್ಯೂನ್ ಪವರ್ ಈ ಥರ ಕೆಲಸ ಮಾಡ್ತಾಯಿದ್ರೆ ಅದನ್ನ ಯಾವ ಥರ ನಾವು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಇಮ್ಯೂನ್ ಕಾಯಿಲೆನ ಗುಣಪಡಿಸ್ಬೋದು ಅಂತ ಗೊತ್ತಿದೆ. ಸೊ ಇದೇ ಆರ್ಥ್ರೈಟಿಸಿಂದ ಆಟೋ ಇಮ್ಯೂನ್ ಡಿಸೀಸ್ ಏನು, ಆಟೋ ಇಮ್ಯೂನ್ ಡಿಸೀಸಿಂದ ಇನ್ಫ್ಲಮೇಟರಿ ಡಿಸೀಸ್ ಏನು, ಡಿಸೀಸ್ ಆದಮೇಲೆ ಇದು ಯಾಕೋಸ್ಕರ ಬಂತು, ಇವೆಲ್ಲನೂ ನಾವು ಈ ವಿಡಿಯೋಲಿ ನೋಡಿದ್ದೀವಿ.